ನೋಡಿ, ನಾಳೆ ಸಂಸತ್ನಲ್ಲಿ ಮಹತ್ವದ ಬೆಳವಣಿಗೆಗಳು ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಮಹತ್ವದ ಬಿಲ್ ಮಂಡನೆ ಆಗೋದ್ರಲ್ಲಿದೆ. ನೀಟ್ ಪೇಪರ್ ಸೋರಿಕೆ ಬೆನ್ನಲ್ಲೇ ಮಹತ್ವದ ಹೆಜ್ಜೆನ ಇಡಲಾಗ್ತಾ ಇದೆ. ಪೇಪರ್ ಲೀಕ್ ತಡೆಗಟ್ಟಲು ಹೊಸ ಮಸೂದೆಯನ್ನ ಸಿದ್ಧಪಡಿಸಲಾಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕಠಿಣಾತಿ ಕಠಿಣ ಬಿಲ್ ಅನ್ನ ಮಂಡನೆ ಮಾಡೋ ಸಾಧ್ಯತೆ ಇದೆ. ಹೊಸ ಮಸೂದೆ ಅನ್ವಯ ಭಾರೀ ಶಿಕ್ಷೆಗೆ ಅವಕಾಶವನ್ನು ಕೂಡ ಅದರಲ್ಲಿ ನೀಡಲಾಗಿರುತ್ತೆ. ಪೇಪರ್ ಲೀಕ್ನಲ್ಲಿ ಭಾಗಿಯಾದವರಿಗೆ 10 ವರ್ಷ ಜೈಲು ಶಿಕ್ಷೆ ಜೊತೆಗೆ 10 ಕೋಟಿ ರೂಪಾಯಿವರೆಗೂ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಲೀಕ್ ವಿಚಾರ ಗೊತ್ತಿದ್ರೂ ಮುಚ್ಚಿಟ್ರೆ 1 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪ್ರಕರಣ ಇತ್ಯರ್ಥಕ್ಕೆ ಕೇವಲ 3 ತಿಂಗಳ ಗಡುವಿಗೆ ಫಾಸ್ಟ್ ಟ್ರ್ಯಾಕ್ ಆದಷ್ಟು ಬೇಗ ಪ್ರಕರಣವನ್ನ ಮುಗಿಸೋದಕ್ಕೆ ಇತ್ಯರ್ಥಕ್ಕೆ 3 ತಿಂಗಳ ಗಡುವಿಗೆ ಪ್ಲಾನ್ ಅನ್ನು ರೂಪಿಸಿ ಒಂದು ಬಿಲ್ ಅನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಸೊ ನಾಳೆಯ ಸಂಸತ್ನಲ್ಲಿ ಈ ಬಿಲ್ ಪಾಸ್ ಆಗೋದ್ರಲ್ಲಿದೆ. ಕಾದು ನೋಡಬೇಕು ಮತ್ತಷ್ಟು ಅದರಲ್ಲಿ ಮಾಹಿತಿ ಏನಿರುತ್ತೆ, ಇನ್ನೇನೆಲ್ಲ ಅಂಶಗಳನ್ನ ಅದು ಒಳಗೊಂಡಿರುತ್ತೆ, ಇನ್ನೇನೆಲ್ಲ ನಿಯಮಗಳನ್ನ, ಕಠಿಣವಾದಂತ ಶಿಕ್ಷೆ, ಕಠಿಣವಾದಂತ ನಿರ್ಧಾರವನ್ನ ಆ ಬಿಲ್ನಲ್ಲಿ ಮಾಡಿರ್ತಾರೆ ಅನ್ನೋದನ್ನ ನಾಳೆಗೆ ನಾವು ಕಾದು ನೋಡಬೇಕಾಗುತ್ತೆ. ನೋಡಿ, ನಾಳೆ ಸಂಸತ್ನಲ್ಲಿ ಮಹತ್ವದ ಬೆಳವಣಿಗೆಗಳು ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಮಹತ್ವದ ಬಿಲ್ ಮಂಡನೆ ಆಗೋದ್ರಲ್ಲಿದೆ. ನೀಟ್ ಪೇಪರ್ ಸೋರಿಕೆ ಬೆನ್ನಲ್ಲೇ ಮಹತ್ವದ ಹೆಜ್ಜೆನ ಇಡಲಾಗ್ತಾ ಇದೆ. ಪೇಪರ್ ಲೀಕ್ ತಡೆಗಟ್ಟಲು ಹೊಸ ಮಸೂದೆಯನ್ನ ಸಿದ್ಧಪಡಿಸಲಾಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕಠಿಣಾತಿ ಕಠಿಣ ಬಿಲ್ ಅನ್ನ ಮಂಡನೆ ಮಾಡೋ ಸಾಧ್ಯತೆ ಇದೆ. ಹೊಸ ಮಸೂದೆ ಅನ್ವಯ ಭಾರೀ ಶಿಕ್ಷೆಗೆ ಅವಕಾಶವನ್ನು ಕೂಡ ಅದರಲ್ಲಿ ನೀಡಲಾಗಿರುತ್ತೆ. ಪೇಪರ್ ಲೀಕ್ನಲ್ಲಿ ಭಾಗಿಯಾದವರಿಗೆ 10 ವರ್ಷ ಜೈಲು ಶಿಕ್ಷೆ ಜೊತೆಗೆ 10 ಕೋಟಿ ರೂಪಾಯಿವರೆಗೂ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಲೀಕ್ ವಿಚಾರ ಗೊತ್ತಿದ್ರೂ ಮುಚ್ಚಿಟ್ರೆ 1 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪ್ರಕರಣ ಇತ್ಯರ್ಥಕ್ಕೆ ಕೇವಲ 3 ತಿಂಗಳ ಗಡುವಿಗೆ ಫಾಸ್ಟ್ ಟ್ರ್ಯಾಕ್ ಆದಷ್ಟು ಬೇಗ ಪ್ರಕರಣವನ್ನ ಮುಗಿಸೋದಕ್ಕೆ ಇತ್ಯರ್ಥಕ್ಕೆ 3 ತಿಂಗಳ ಗಡುವಿಗೆ ಪ್ಲಾನ್ ಅನ್ನು ರೂಪಿಸಿ ಒಂದು ಬಿಲ್ ಅನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಸೊ ನಾಳೆಯ ಸಂಸತ್ನಲ್ಲಿ ಈ ಬಿಲ್ ಪಾಸ್ ಆಗೋದ್ರಲ್ಲಿದೆ. ಕಾದು ನೋಡಬೇಕು ಮತ್ತಷ್ಟು ಅದರಲ್ಲಿ ಮಾಹಿತಿ ಏನಿರುತ್ತೆ, ಇನ್ನೇನೆಲ್ಲ ಅಂಶಗಳನ್ನ ಅದು ಒಳಗೊಂಡಿರುತ್ತೆ, ಇನ್ನೇನೆಲ್ಲ ನಿಯಮಗಳನ್ನ, ಕಠಿಣವಾದಂತ ಶಿಕ್ಷೆ, ಕಠಿಣವಾದಂತ ನಿರ್ಧಾರವನ್ನ ಆ ಬಿಲ್ನಲ್ಲಿ ಮಾಡಿರ್ತಾರೆ ಅನ್ನೋದನ್ನ ನಾಳೆಗೆ ನಾವು ಕಾದು ನೋಡಬೇಕಾಗುತ್ತೆ.